ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವರು ಬೆಳಗ್ಗೆನೇ ಎಲ್ಲರೂ ಮಾತಾಡೋದಕ್ಕೆ ಅಂತ ಕರೀತಾರೆ. ಆಗ ಎಲ್ಲರೂ ಬಂದು ಏನು ವಿಷಯ ಅಂತ ಕೇಳಿದಾಗ ಸೂರ್ಯ ಮೀನಾ ಇಬ್ಬರು ಕೂಡ ಆಚೆ ಕಡೆ ಮಲಗ್ತಾ ಇದ್ದಾರೆ. ಈಗ ಮನೋಜ ಒಂಟಿಯಾಗ್ತಾನೆ ಇರೋದು, ಅದಕ್ಕೆ ಇನ್ಮೇಲೆ ಮನೋಜನ ರೂಮಲ್ಲೇ ಸೂರ್ಯ ಮೀನಾ ಇಬ್ಬರು ಮಲಗ್ತಾರೆ. ಮನೋಜ ಆಚೆನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾಗೆ ಖುಷಿ ಆಗ್ತಿದ್ರೆ ಮನೋಜ ಮತ್ತೆ ಶಾಂತಿಗೆ ಬೇಜಾರಾಗ್ತಿರುತ್ತೆ. ಮಮ್ಮಿ ಏನು ಮಮ್ಮಿ ಇದು, ನನ್ನ ರೂಮೆಲ್ಲ ಕೊಡೋದಕ್ಕಾಗೋದಿಲ್ಲ, ನನಗೆ ರೂಮ್ ಬೇಕೇ ಬೇಕು ಅಂತ ಹೇಳಿ ಮನೋಜ ಹಠ ಮಾಡ್ತಾನೆ. ಆಗ ರೀ ಏನ್ರಿ ಏನಂತ ಮಾತಾಡ್ತಿದ್ದೀರಾ, ಈ ಮನೆ ದೊಡ್ಡ ಮಗ ಅವನು ಯಾಕ್ರಿ ಹಾಲಲ್ಲಿ ಮಲ್ಕೋಬೇಕು ಅಂತ ಶಾಂತಿ ಕೇಳ್ತಿರೋವಾಗ, ನೋಡೆ ಇಷ್ಟು ದಿವಸ ನಿನ್ನ ಮಗ ಸೊಸೆ ಇಬ್ರು ಹಾಲಲ್ಲಿ ಮಲ್ಕೊಂಡಿದ್ರು, ಅದರಿಂದ ನಿನ್ಗೇನು ಅನಿಸ್ಲೇ ಇಲ್ವೇನೆ, ಎಂತವಳೆ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಅಯ್ಯೋ ಅದು ಅವ್ರ ಕರ್ಮ, ನಾವೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ಯಾಕೆ ಮನೋಜ ರೂಮ್ ಬಿಟ್ಕೊಡ್ಬೇಕು, ಅದೆಲ್ಲ ಆಗೋದಿಲ್ಲ, ಅವನು ಓದಿರೋನು, ಅವನು ಅಲ್ಲೇ ಇರಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಯಾಕೆ ಏನೇ ಆಗಿದೆ ನಿನಗೆ, ಓದಿರೋನಾದ್ರೆ ಹಾಲಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ವೇನೆ, ಮನೋಜ ಒಂಟಿಯಾಗ್ತಾನೆ ಇರೋದು, ಅವನಿಗೆ ಯಾಕೆ ಸಪ್ರೇಟ್ ರೂಮ್ ಬೇಕು ಹೇಳು, ಅವ್ನು ಬಂದು ಹಾಲಲ್ಲೇ ಮಲ್ಕೊಳ್ಳಿ, ಸೂರ್ಯ ಮೀನಾ ಇಬ್ಬರು ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಕೋಪ ಮಾಡಿಕೊಂಡು ಏನೇ ಇದು, ಇದೆಲ್ಲ ನಿನ್ನ ಐಡಿಯಾನೇನೆ, ನೀನೇ ಅಲ್ವೇನೆ ಅವ್ರಿಗೆಲ್ಲ ಹೇಳ್ಕೊಟ್ಟಿರೋದು, ಅಲ್ಲ ರೂಮ್ ಕಟ್ಟಿಸ್ತೀನಿ ಅಂತ ಇಷ್ಟು ದಿವಸ ಹೇಳ್ಕೊಂಡು ಓಡಾಡ್ತಿದ್ರಿ, ಈಗೇನೆ ನಿಮ್ಮದು ಅಂತ ಹೇಳಿ ಶಾಂತಿ ಮೀನಾನ್ ಕೇಳಿದಾಗ, ನೋಡ್ ಸಕ್ರೆ ಅವಳು ಇಂಥದ್ದೆಲ್ಲ ಮಾಡೋಂಥವಳಲ್ಲ, ಸುಮ್ಮನೆ ಯಾವಾಗಲೂ ಅವಳ ಮೇಲೆ ಹೇಳ್ಬೇಡ ನೀನು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅತ್ತೆ ನನ್ನ ಮಾವನ ಹತ್ರ ನಿಜವಾಗ್ಲೂ ಏನು ಹೇಳಿಲ್ಲ ಅತ್ತೆ ಅಂತ ಹೇಳಿ ಮೀನಾ ಹೇಳಿದಾಗ, ನೋಡೆ ಇದು ನನ್ನ ತೀರ್ಮಾನ, ಇಷ್ಟು ದಿವಸ ಅವರು ರೂಮ್ ಕಟ್ಟಬೇಕು ಅಂತ ದುಡ್ಡನ್ನು ಕೂಡಾಕ್ತಾ ಇದ್ರು, ಈಗ ಏನೋ ಒಂದು ಎಮರ್ಜೆನ್ಸಿ ಅದು ಇದು ಅಂತ ಹೇಳಿ ಎಲ್ಲ ಖರ್ಚಾಗೋಯ್ತು, ಅದಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ, ಎಷ್ಟು ದಿವಸ ಅಂತ ಅವ್ರು ಹಾಲಲ್ಲೇ ಇರ್ಬೇಕು ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಇರ್ಲಿ ಬಿಡು ಅಪ್ಪಯ್ಯ ನಮ್ಗೇನು ತೊಂದರೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಸುಮ್ಮನೆ ಇರುವಂಥ ಸೂರ್ಯನ ಗದ್ರಿ, ಮನೋಜ ನೀನು ಬಂದು ಆಚೆಗೆ ಮಲ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಇಲ್ಲ ಅಪ್ಪಯ್ಯ ಆಗೋದೇ ಇಲ್ಲ, ನನ್ನಿಂದ ಆಚೆ ಮಲ್ಗೋದಕ್ಕಾಗೋದಿಲ್ಲ ಅಂತ ಮನೋಜ ಕಡಾಖಂಡಿತವಾಗಿ ಹೇಳ್ಬಿಡ್ತಾನೆ. ಆಗ ಸೂರ್ಯ ಅಪ್ಪಯ್ಯ ಹೋಗ್ಲಿ ಬಿಡು ಅಪ್ಪಯ್ಯ, ನಾವು ಆಚೆನೇ ಮಲ್ಕೋತೀವಿ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳ್ತಿರೋವಾಗ, ರೀ ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ, ನಾಳೆ ಮನೋಜನಿಗೆ ಮದುವೆ ಆಯಿತು ಅಂತಂದರೆ ಗಂಡ ಹೆಂಡತಿ ಇಬ್ರು ಹಾಲಲ್ಲಿ ಮಲ್ಕೊಳಕ್ಕಾಗತ್ತಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು ಶಾಂತಿನ ಗುರಾಯಿಸಿ, ಸೂರ್ಯ ಮೀನಾ ಕೂಡ ಗಂಡ ಹೆಂಡತಿ ತಾನೆ, ಅವ್ರು ಇಷ್ಟು ದಿವಸ ಹಾಲಲ್ಲಿ ಮಲ್ಬೇಕಾದ್ರೆ ನಿನ್ಗೇನು ಅನ್ನಿಸ್ಲೇ ಇಲ್ವೇನೆ ಅಂತ ಹೇಳಿ ಶಾಂತಿಗೆ ಬೈತಾರೆ. ಆಗ ಶಾಂತಿ ಮತ್ತೆ ಮನೋಜ ಎಷ್ಟೇ ಕೇಳ್ಕೊಂಡ್ರು ಕೂಡ ರಂಗನಾಥ್ ಅವರು ಅವ್ರ ಮಾತಿಗೆ ಕಿವಿ ಕೊಡದೆ ತಾನು ಹೇಳಿದ್ದೆ ಕೊನೆ ತೀರ್ಮಾನ ಅಂತ ಹೇಳಿ ಮನೋಜನ್ಗೆ ರೂಮ್ ಬಿಟ್ಕೊಡೋದಕ್ಕೆ ಅಂತ ಹೇಳ್ತಾರೆ. ನಂತರ ಅಲ್ಲೋ ಮನೋಜ, ನಿನಗೆ ಹಾಲಲ್ಲಿ ಮಲ್ಗೋಕ್ಕಾಗಲಿಲ್ಲ ಅಂತಂದರೆ ಹೋಗಿ ರವಿ ಜೊತೆ ಅವ್ನ ರೂಮ್ನ ಶೇರ್ ಮಾಡ್ಕೋ, ಹೇಗೋ ಶ್ರುತಿ ಕೂಡ ಇಲ್ಲಿ ಇಲ್ವಲ್ಲ ಅಂತ ಹೇಳಿದಾಗ ರವಿ ಕೂಡ ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ಆಗ ಸೂರ್ಯ ಮೀನಾ ಇದಕ್ಕೆ ಬೇಡ ಅಂತ ಹೇಳ್ತಿರೋವಾಗ, ನೋಡಿ ನನ್ನ ಮೇಲೆ ಇಬ್ರು ಮರ್ಯಾದೆ ಇಟ್ಕೊಂಡಿದ್ರೆ ಇದಕ್ಕೆ ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿ ರಂಗನಾಥ್ ಅವರು ಸೂರ್ಯ ಮತ್ತೆ ಮೀನಾನ ಒಪ್ಪಿಸ್ತಾರೆ. ಹಾಗೆ ರಂಗನಾಥ್ ಅವರು ಅಲ್ಲಿಂದ ಹೋದ್ಮೇಲೆ, ನೋಡ್ದೇನೆ ನಂಗ್ಲಿ ಏನೇ ನಿನ್ನ ಆಟ, ಪರವಾಗಿಲ್ಲ ಕಣೆ, ತುಂಬ ಚೆನ್ನಾಗಿ ಆಟನೇ ಆಡ್ತೀಯಾ, ಏನು ರಾಶಿನೇ ನಿಂದು, ದರಿದ್ರ ರಾಶಿ ಕಣೆ ನಿಂದು, ಮನೆಗೆ ಬಂದರೆ ಇಬ್ಬರು ಸೊಸೆಂದ್ರನ್ನು ಓಡಿಸ್ಬಿಟ್ಟೆ, ಈಗ ನನ್ನ ಮಗನ ರೂಮಿಂದ ಆಚೆ ಹಾಕ್ಸಿದ್ಯಾ, ನೆಕ್ಸ್ಟ್ ಇನ್ಯಾರು ನಮ್ಮ ಕಳಿಸ್ತೀಯ ನೀನು ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಇನ್ಯಾರನ್ನ ಸಕ್ಕರೆ ನೆಕ್ಸ್ಟ್ ನಿನ್ನೆ ಆಚೆ ಹಾಕೋದು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ರೀ ಸುಮ್ಮನೆ ಇರ್ರಿ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ, ಇನ್ನೇನು ಮೀನಾ, ಅಲ್ಲ ಫ್ರಾಡು ಯಾಮರ್ಸಿರೋಳು, ಆ ಪೆಂಗಿನ್ಗೆ ಚೆನ್ನಾಗಿ ಯಾಮರ್ಸಿ ಇಲ್ಲಿಂದ ಹೊಟ್ಟೋದ್ಲು, ಇನ್ನು ರವಿ ವಿಷಯದಲ್ಲಿ ಆ ನೀತು ಮೇಲೆ ಕೋಪ ಮಾಡಿಕೊಂಡು ಶ್ರುತಿ ಮನೆ ಬಿಟ್ಟು ಹೋಗಿದ್ದಾಳೆ, ಆಮೇಲೆ ರೂಮ್ ವಿಷಯದಲ್ಲಿ ಅಪ್ಪನೇ ನಿರ್ಧಾರ ತಗೊಂಡಿರೋದು, ಹಾಗಿರೋವಾಗ ಎಲ್ಲದಕ್ಕೂ ನಿಂದೆ ತಪ್ಪು, ನೀನೇ ಸರಿ ಇಲ್ಲ, ಎಲ್ಲದಕ್ಕೂ ನೀನೇ ಕಾರಣ ಅಂತಂದರೆ ನಾನು ಸುಮ್ಮನೆ ಇರಬೇಕೇನೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಹೋಗ್ಲಿ ಬಿಡ್ರಿ, ಇದೇನು ನನಗೇನು ಹೊಸದ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಮಾತಾಡ್ತೀಯ ಕಣೆ, ಮಾತಾಡದೆ ಇನ್ನೇನು ಮಾಡ್ತೀಯ ಹೇಳು, ನನ್ನ ಟೈಮ್ ಸರಿ ಇಲ್ಲ, ಆದರೆ ನನ್ನ ಟೈಮ್ ಬಂದಾಗ ನಿನ್ನ ಟೈಮ್ ಬದಲಾಗುತ್ತೆ ಕಣೆ, ಅದನ್ನ ಮರಿಬೇಡ, ನಿನ್ನ ಆಮೇಲೆ ನೋಡ್ಕೋತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಮ್ಮ ಇನ್ಮೇಲೆ ನಾನು ಆಚೆನೇ ಮಲ್ಕೋಬೇಕೇನಮ್ಮ ಅಂತ ಹೇಳಿ ಮನೋಜ ಕೇಳ್ತಾನೆ. ಬೇರೆ ಇನ್ನೇನೋ ಇದೆ ದಾರಿ, ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ, ಅವ್ರು ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಮನೋಜ, ಮಮ್ಮಿ ಪ್ಲೀಸ್ ಮಮ್ಮಿ ನನ್ನ ಕೈಲಿ ಆಗೋದಿಲ್ಲ ಅಂದಾಗ, ಲೋ ಮನೋಜ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ, ಇದೆಲ್ಲ ನಿನ್ನ ಮದುವೆ ಆಗೋವರೆಗೂ ಮಾತ್ರನೇ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ನನಗೆ ಮದುವೆ ಆಗುತ್ತೆ ನಮ್ಮ ನಿಜವಾಗ್ಲು ಅಂತ ಹೇಳಿ ಮನೋಜ ಕೇಳ್ತಿರೋವಾಗ, ಸ್ವಲ್ಪ ಕಷ್ಟನೇ ಕಣೋ ಅಂತ ಸೂರ್ಯ ಹೇಳ್ತಾನೆ. ಇದರಿಂದ ಶಾಂತಿ ಮತ್ತೆ ಮನೋಜನ್ಗೆ ಕೋಪ ಬರ್ತಿರುತ್ತೆ. ರೀ ಏನ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಇರ್ರಿ ಅಂತ ಹೇಳಿ ಮೀನಾ ಸೂರ್ಯನ ಸುಮ್ಮನಾಗಿಸ್ತಾಳೆ. ಆಗ ಲೋ ಮನೋಜ, ನಾನು ನಿನಗೆ ಮದುವೆ ಮಾಡೇ ಮಾಡ್ತೀನಿ ಕಣೋ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ರೂಮ್ಗೆ ಹೋಗ್ತಾಳೆ. ಆಗ ಮನೋಜ ಸೂರ್ಯ ಮೀನನ್ನೇ ಗುರಾಯಿಸ್ತಾ ರೂಮಲ್ಲಿರೋ ತನ್ನ ಲಗೇಜ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಆಗ ರೀ ಏನ್ರಿ ಇದೆಲ್ಲ, ಮಾವ ದಿಢೀರ್ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಮೀನಾ ಕೇಳ್ತಿರೋವಾಗ, ನೋಡು ಮೀನಮ್ಮ, ಅಪ್ಪ ನಿನಗೆ ನಮ್ಮ ಮೇಲೆ ತುಂಬಾನೇ ಪ್ರೀತಿ ಜಾಸ್ತಿ ಕಣೆ, ಅದನ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ, ಅವ್ರು ಏನು ಹೇಳಿದಾರೋ ಆ ರೀತಿ ಕೇಳೋಣ ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಹಿಂದೆ ತಿರುಗಿ ಇವರಿಬ್ರು ಮಾತಾಡ್ತಿರೋದನ್ನ ನೋಡ್ತಿರ್ತಾನೆ. ಆಗ ಸೂರ್ಯ, ಆಮೇಲೆ ಇನ್ನೊಂದು ವಿಷಯ, ಅವ್ನ ಬೆಡ್ಡೆಲ್ಲ ನಮಗೆ ಬೇಡ, ನಮ್ಮ ಬೆಡ್ನ ತೊಗೊಂಡು ಹೋಗಿ ಅಲ್ಲಿ ಹಾಕೊಳ್ಳೋಣ, ಅಲ್ಲಿರೋ ಬೆಡ್ನ ತೊಗೊಂಡು ಬಂದು ಇಲ್ಲಿ ಹಾಕೋಣ, ಸರಿನಾ, ಇಷ್ಟು ದಿವಸ ನಾವು ಆಚೆ ಮಲ್ಕೊಂಡಿದ್ದಾಯ್ತು, ಇವಾಗಲಾದ್ರೂ ನಾವಿಬ್ರು ಒಳಗಡೆ ಮಲ್ಕೊಳ್ಳೋಣ ಅಂತ ಹೇಳ್ತಾ ಸೂರ್ಯ ಮೀನಾಗೆ ಕಚಗಳಿ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಮನೋಜನ್ಗೆ ಇನ್ನೂ ಕೋಪ ಜಾಸ್ತಿ ಆಗ್ತಿರುತ್ತೆ.
ಈ ಕಡೆ ಕ್ರಿಶ್ ಮೀನಾ ಹೆಸರನ್ನೇ ಕನ್ವರ್ಸ್ಕೊಂಡು ಜ್ವರದಲ್ಲಿ ಒದ್ದಾಡ್ತಿರ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ರೋಹಿಣಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆಗ ಪ್ರಮೀಳ್ ಅವರು ಯಾವುದಕ್ಕೂ ಇದನ್ನ ಒಂದ್ಸಲಿ ಮೀನಾ ಹತ್ರ ಹೇಳು, ಅವಳು ಬಂದು ಕೃಷ್ಣ ನೋಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರುವಾಗ ಅವಳು ಇಲ್ಲಿಗೆ ಬರುವಂಥ ಅವಶ್ಯಕತೆನೇ ಏನೂ ಇಲ್ಲ, ನೀನು ಸುಮ್ಮನೆ ಇರಮ್ಮ ಅಂತ ಹೇಳಿ ರೋಹಿಣಿ ಗದರ್ತಾಳೆ. ಹಾಗೆ ಕ್ರಿಶ್ಗೆ ಮಾತ್ರ ಕೊಡೋದಕ್ಕೆ ಅಂತ ರೋಹಿಣಿ ಹೋಗ್ತಿರೋವಾಗ ಕ್ರಿಶ್ ಮೀನಾ ಮತ್ತೆ ಸೂರ್ಯ ಹೆಸರನ್ನ ಮತ್ತೆ ಕನ್ವರ್ಸಿ ಯಾವಾಗ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಆಂಟಿ ಅಂತ ಹೇಳ್ತಿರೋವಾಗ ಅದನ್ನ ನೋಡಿ ರೋಹಿಣಿ ಬೇಜಾರು ಮಾಡ್ಕೋತಿರ್ತಾಳೆ. ಈ ಕಡೆ ರೋಹಿಣಿ ಶ್ರುತಿ ರೆಸ್ಟೋರೆಂಟ್ಗೆ ಬಂದು ನಾನು ಮತ್ತೆ ಮನೋಜ್ ಒಂದಾಗೋದಕ್ಕೆ ಹೇಗಾದರೂ ಸಹಾಯ ಮಾಡಿ ಅಂತ ಕೇಳ್ಕೊತಿರ್ತಾಳೆ. ಆಗ ನೋಡಿ ಬೇರೆಯವ್ರು ಯಾರಾದರೂ ಸಹಾಯ ಮಾಡಿ ಜೀವನ ಮಾಡಬೇಕು ಅನ್ನೋದೇನೂ ಇಲ್ಲ, ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಬನ್ನಿ ಮೀನಾ ಮರಿ ಅಂತ ಶ್ರುತಿ ಕರೀತಿರುವಾಗ ರೋಹಿಣಿ ಮೀನಾನ ಗುರಾಯಿಸ್ತಾನೆ ಇರ್ತಾಳೆ. ನಂತರ ಹೇಗಿದ್ದೀರಾ ಮೀನಾ ಅಂತ ರೋಹಿಣಿ ಕೇಳ್ತಿರುವಾಗ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅದನ್ನು ನಿನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ, ನಾವೆಲ್ಲ ಹಾಳಾಗೋಗ್ಲಿ ಅಂತಾನೆ ಕಾಯ್ತಿದ್ಯಲ್ಲ ನೀನು ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ನಾನು ಯಾಕೆ ಮೀನಾ ಆ ರೀತಿ ಎಲ್ಲ ಅನ್ಕೊಳ್ಳಿ ಅಂತ ರೋಹಿಣಿ ಕೇಳ್ತಿರುವಾಗ ಅದಕ್ಕೆ ತಾನೇ ನೀನು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನ ಮತ್ತೆ ನನ್ನ ಗಂಡನ್ನ ಅರೆಸ್ಟ್ ಮಾಡಿಸೋದಕ್ಕೆ ನೋಡಿದ್ದು ಅಂತ ಮೀನಾ ಹೇಳ್ತಾಳೆ. ಅದು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೆ ಹೊಡೆದ್ರಲ್ಲ, ಆ ಕೋಪದಲ್ಲಿ ನಾನು ಆ ರೀತಿ ಮಾಡಿಬಿಟ್ಟೆ, ಸಾರಿ ಮೀನಾ ಅಂತ ರೋಹಿಣಿ ಕೇಳ್ಕೊತಿರೋವಾಗ ನೀನು ಇವಾಗ ಕೇಳ್ತಾ ಇದೆಯಲ್ಲ ಸಾರಿ ಅಂತ, ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ, ಅದು ಸರಿ ಈಗ ಯಾಕೆ ನೀನು ಶ್ರುತಿ ಹತ್ರ ಬಂದು ಮಾತಾಡ್ತಾ ಇರೋದು ಅಂತ ಹೇಳಿ ಮೀನಾ ರೋಹಿಣಿ ಕೇಳ್ತಾಳೆ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರನೇ ಒಂದು ಹೆಲ್ಪ್ ಕೇಳೋಣ ಅಂತ ಬಂದೆ, ನಾನು ಫೋನ್ ಮಾಡಿದ್ರೆ ನೀವು ಯಾರೂ ರಿಸೀವೇ ಮಾಡೋದಿಲ್ವಲ್ಲ, ಅದಕ್ಕೆ ಶ್ರುತಿ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡಲಿ ಅಂತ ಹೇಳ್ಕೊಳ್ಳೋಣ ಅಂತ ಬಂದೆ, ಆದರೆ ನೀವೇ ಇಲ್ಲಿ ಡೈರೆಕ್ಟಾಗಿ ಬಂದ್ರಿ, ಒಳ್ಳೆಯದೇ ಆಯಿತು ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ ಶ್ರುತಿ ಮತ್ತು ಮೀನಾ ಇಬ್ಬರು ಮುಖ ನೋಡ್ಕೋತಾರೆ. ಏನೋ ಹೆಲ್ಪಾ ಅದು ನಿನ್ಗ ಅಂತ ಮೀನಾ ಕೇಳ್ತಿರೋವಾಗ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಮೀನಾ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಸಾಕು ನಿಲ್ಸು, ನಿನ್ನಂತವಳಿಗೆ ಏನಾದರೂ ನಾವು ಅಯ್ಯಪ್ಪ ಅಂತಂದ್ರೆ ನಾಳೆ ದಿವಸ ನಮಗೆ ಇನ್ನೊಬ್ರು ಅಯ್ಯಪ್ಪ ಅಂತ ಅನ್ಬೇಕು, ಅಂಥ ಪರಿಸ್ಥಿತಿಗೆ ತಂದ್ಬಿಡ್ತೀಯಾ, ಆ ಪಾಠನ ನೀನು ನನಗೆ ಚೆನ್ನಾಗಿ ಕಲಿಸಿದ್ಯಾ ಅಂತ ಮೀನಾ ಹೇಳ್ತಾಳೆ. ಆಗ ಪ್ಲೀಸ್ ಮೀನಾ ಹೇಳೋದನ್ನ ಕೇಳಿ, ಕ್ರಿಶ್ಗೆ ನಿನ್ನೆಯಿಂದ ತುಂಬಾ ಹುಷಾರಿಲ್ಲ, ಅವನಿಗೆ ತುಂಬಾ ಜ್ವರ ಇದೆ, ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಎಲ್ಲ ಕೊಟ್ಟಾಯಿತು, ಆದರೂ ಅವನಿಗೆ ಹುಷಾರಾಗ್ತಿಲ್ಲ ಅಂತ ಹೇಳಿ ರೋಹಿಣಿ ಬೇಜಾರಲ್ಲಿ ಹೇಳ್ತಿರುವಾಗ ಯಾಕೆ ಏನಾಯ್ತು ಕೃಷ್ಗೆ ಅಂತ ಮೀನಾ ಕೇಳ್ತಾಳೆ. ಗೊತ್ತಿಲ್ಲ ಮೀನಾ, ನಿಮ್ಮ ಹೆಸರು ಮತ್ತೆ ಸೂರ್ಯ ಅವ್ರ ಹೆಸರನ್ನ ಹೇಳ್ಕೊಂಡು ಅವ್ನು ಕನ್ವರ್ಸ್ತಾನೆ ಇದ್ದಾನೆ, ನಿಮ್ಮನ್ನ ನೋಡಬೇಕು ಅಂತ ಅವ್ನ ಮನಸ್ಸಲ್ಲಿ ಆಸೆ ಇದೆ ಅಂತ ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಅವ್ನಿಗೆ ಜ್ವರ ಕಡಿಮೆ ಆಗ್ಬೋದು ಅಂತ ಅಮ್ಮ ಹೇಳ್ತಿದ್ರು ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಶ್ರುತಿ, ಅವ್ನು ಇವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾನೆ, ಇವ್ರನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾನೆ ಅಂತ ಅನ್ಸುತ್ತೆ, ಅದರಿಂದಾಗಿ ಅವ್ನಿಗೆ ಫೀವರ್ ಕಡಿಮೆನೇ ಆಗ್ತಿಲ್ಲ ಅಂತ ಹೇಳಿ ಪ್ಲೀಸ್ ಮೀನಾ ಒಂದು 5 ನಿಮಿಷ ಅಷ್ಟೇನೆ ಬಂದು ಕೃಷ್ಣ ನೋಡ್ಕೊಂಡು ಹೋಗಿ, ಅವನ ಹತ್ರ ನೀವು ಮಾತಾಡಿದ್ರೆ ಅವ್ನಿಗೆಲ್ಲ ಸರಿ ಹೋಗ್ಬಿಡುತ್ತೆ, ಪ್ಲೀಸ್ ಮೀನಾ ನನಗೋಸ್ಕರ ಅಲ್ಲ ನನ್ನ ಮಗನಿಗೋಸ್ಕರ ಆದರೂ ಬನ್ನಿ ಅಂತ ಹೇಳಿ ರೋಹಿಣಿ ಕೇಳ್ಕೊತಿರೋವಾಗ ನಿಜವಾಗ್ಲೂ ಹೇಳ್ತಿದ್ಯಾ ಅಥವಾ ಕೃಷ್ಣ ಇಟ್ಕೊಂಡು ನಮ್ಮ ಜೊತೆ ಆಟ ಆಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ನಾನು ಯಾಕೆ ಮೀನಾ ಆ ರೀತಿ ಮಾಡಲಿ, ನನ್ನ ಮಗನ ಜೀವದ ಜೊತೆ ನಾನು ಆ ರೀತಿಯೆಲ್ಲ ಆಟ ಆಡೋದಕ್ಕಾಗುತ್ತಾ, ಅವ್ನಿಗೆ ಏನೂ ಆಗಬಾರ್ದು ಅಂತ ನಾನು ಈ ರೀತಿ ಬಂದು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಮೀನಾ ಬನ್ನಿ ಅಂತ ಹೇಳಿ ರೋಹಿಣಿ ಕೇಳ್ಕೊತಾಳೆ. ಹಾಗೆ ತನ್ನ ಮನೆ ಇರೋ ಲೊಕೇಶನ್ನ ಮೀನಾ ಮೊಬೈಲ್ಗೆ ಸೆಂಡ್ ಮಾಡ್ತಾಳೆ. ನಂತರ ನೋಡಿ ನೀವು ಮತ್ತೆ ಸೂರ್ಯ ಇಬ್ಬರು ಬಂದು ಅವನ ಹತ್ರ ಮಾತಾಡಿದ್ರೆ ಅವ್ನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನಗಿದೆ, ದಯವಿಟ್ಟು ಕೃಷ್ಗೋಸ್ಕರ ಇಷ್ಟಾದರೂ ಮಾಡಿ ಅಂತ ಹೇಳ್ದ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಮೀನಾ ಯೋಚನೆ ಮಾಡ್ತಿರೋವಾಗ ಏನು ಮೀನಾ ಮರಿ ಇವ್ರು ಈ ರೀತಿ ಹೇಳೋಗ್ತಾ ಇದ್ದಾರೆ, ನೀವು ಹೋಗ್ತೀರಾ ಅಲ್ಲಿಗೆ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆಗ ಇವಳ ಮೇಲೆ ಕೋಪ ಇದೆ ಶ್ರುತಿ, ಅದಂತೂ ನಿಜ, ಆದರೆ ಕೃಷ್ಗೆ ಹುಷಾರಿಲ್ಲ ಅಂತಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಏನು ಮಾಡೋದು ಮೀನಾ ಮರಿ, ಕೃಷ್ಣ ನಿಮ್ಮನ್ನೇ ತುಂಬಾ ಹಚ್ಕೊಂಡಿದ್ದಾನೆ, ಹೋಗಿ ಅವನ್ನ ನೋಡಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ, ಇದು ನನ್ನ ಒಪಿನಿಯನ್ ಅಷ್ಟೇನೆ, ಆದರೆ ಡಿಸಿಷನ್ ಎಲ್ಲ ನೀವೇ ತಗೋಬೇಕು ಅಂತ ಶ್ರುತಿ ಹೇಳ್ತಾಳೆ. ಇದ್ರಲ್ಲಿ ನಾನು ಏನೋ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಶ್ರುತಿ, ಈ ವಿಷಯನ ಅವ್ರ ಹತ್ರ ಹೇಳಬೇಕು, ಹಾಗೆ ಮಾವನ ಹತ್ರ ಕೂಡ ಹೇಳಬೇಕು, ಅವರಿಬ್ರು ಒಪ್ಪಿಗೆ ಕೊಟ್ಟಾದ್ಮೇಲೆ ಜೊತೆಗೆ ಅತ್ತೆ ಹತ್ರನೂ ಹೇಳಬೇಕು, ಆಮೇಲೆ ಏನು ಮಾಡೋದು ಅಂತ ನೋಡೋಣ ಅಂತ ಹೇಳಿ ಮೀನಾ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಬಂದು ಕೂತಿರೋವಾಗ ಅಷ್ಟರಲ್ಲಿ ವಿಶಾಲಾಕ್ಷಿ ಅಲ್ಲಿಗೆ ಬರ್ತಾಳೆ. ಏನು ಮಾಸ್ಟರ್ ಕಸ್ತೂರಿ ಅವ್ರು ಇಲ್ವಾ, ನೀವು ಬಂದು ಬಾಗಿಲು ತೆಗಿತಾ ಇದ್ದೀರಾ ಅಂತ ಹೇಳಿ ವಿಶಾಲ ಕೇಳ್ತಿರೋವಾಗ ಅಯ್ಯೋ ಅವಳದೇನೋ ಅವಾರ್ಡ್ ಫಂಕ್ಷನ್ ಅಂತ ಹೇಳಿ ಬೇರೆಯವ್ರಿಗೆ ಹೋಗಿದ್ದಾಳೆ, ಅದಕ್ಕೆ ಅವ್ರ ಮನೆ ಕೀನ ನನ್ನ ಕೈ ಕೊಟ್ಟೋಗಿದ್ಲು, ಬನ್ನಿ ಒಳಗಡೆ ಮಾತಾಡೋಣ ಅಂತ ಹೇಳಿ ಶಾಂತಿ ವಿಶಾಲಾಕ್ಷಿನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಏನು ಮಾಸ್ಟರ್ ಏನು ವಿಷಯ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ನನ್ನ ಮಗನ ಪರಿಸ್ಥಿತಿ ಬರ್ತಾ ಬರ್ತಾ ತುಂಬಾನೇ ಹಾಳಾಗ್ತಾ ಇದೆ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ವಿಶಾಲು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಏನಾಯ್ತು ಮಾಸ್ಟರ್ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಅವನಿಗೆ ಅಂತ ಸಪ್ರೇಟ್ ರೂಮ್ ಒಂದಿತ್ತು, ಅದು ಅಲ್ಲದೆ ಅವ್ನು ಮದುವೆ ಆಗಿದ್ದಾನೆ ಅಂತ ಅವರಪ್ಪ ಸುಮ್ಮನೆ ಇದ್ರು, ಇವಾಗ ಅವನು ಒಂಟಿಯಾಗಿದ್ದಾನಲ್ವಾ, ಅದಕ್ಕೆ ಅವ್ನಿಗೆ ಯಾಕೆ ಸಪ್ರೇಟ್ ರೂಮ್ ಬೇಕು, ಹೇಗೋ ಸೂರ್ಯ ಮೀನಾ ಇಬ್ರು ಕೂಡ ಹಾಲಲ್ಲೇ ಮಲ್ಕೋತಾ ಇದ್ದಾರೆ, ಅದಕ್ಕೆ ಇನ್ಮೇಲೆ ಅವರಿಬ್ರು ಮನೋಜನ್ ರೂಮಲ್ಲೇ ಮಲ್ಕೊಳ್ಳಿ, ಮನೋಜ ಹಾಲಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ರು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಪಾಪ ಓದಿರೋ ಹುಡುಗ, ಅವನು ದೊಡ್ಡ ಬಿಸ್ನೆಸ್ ಮನ್ ಬೇರೆ, ಅವನನ್ನ ಹೋಗಿ ಹಾಲಲ್ಲಿ ಮಲಗಿಸಿದ್ರೆ ಅವ್ನಿಗೆ ನಿದ್ದೆ ಹೇಗೆ ಬರುತ್ತೆ ಹೇಳಿ, ಅವ್ನ ಮುಖ ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ, ತುಂಬಾನೇ ಹಿಂಸೆ ಆಗ್ತಿದೆ ವಿಶಾಲು ಅಂತ ಶಾಂತಿ ಬೇಜಾರಲ್ಲಿ ಹೇಳ್ತಿರೋವಾಗ ಭಯ ಪಡಬೇಡಿ ಮಾಸ್ಟರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಹೇಗಾದರೂ ಮಾಡಿ ಅವ್ನಿಗೊಂದು ಹುಡುಗಿನ ಹುಡುಕ್ಬೇಕು, ಆ ಮನೆ ಹಾಳಿಗೆ ನನ್ನ ಮಗನಿಗೆ ಮೋಸ ಮಾಡಿ ಹೊರಟೋದ್ಲು, ಇವಾಗ ಅವನು ಒಂಟಿಯಾಗಿದ್ದಾನೆ ಅಂತ ಎಲ್ಲರೂ ಅವನ್ನ ಕೇಳಾಗಿ ಮಾತಾಡಿಸ್ತಾ ಇದ್ದಾರೆ, ಅದಕ್ಕೆ ಮೊದಲು ಅವನಿಗೊಂದು ಹುಡುಗಿ ಹುಡುಕ್ಬೇಕು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಅಷ್ಟೇನಾ ಮಾಸ್ಟರ್, ಧಾರಾಳವಾಗಿ ಮಾಡೋಣ ಬಿಡಿ. ಸರಿ ಮಾಸ್ಟರ್, ಮನೋಜ್ಗೆ ನೀವು ಯಾವ ಥರ ಹುಡುಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರುವಾಗ
ಹುಡುಗಿ ಒಳ್ಳೆ ಶ್ರೀಮಂತರ ಮನೆ ಮಗಳಾಗಿರ್ಬೇಕು, ಒಬ್ಳೆ ಮಗಳಾಗಿರ್ಬೇಕು, ಜೊತೆಲಿ ಹುಟ್ಟಿರೋರು ಯಾರು ಇರಬಾರ್ದು, ಎಲ್ಲ ಆಸ್ತಿನ ಹುಡುಗಿಗೆ ಬರೋ ಥರ ಇರಬೇಕು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಯ್ಯೋ ಅಷ್ಟೆಲ್ಲ ಮಾಸ್ಟರ್ ಹುಡ್ಕೋಣ ಬಿಡಿ ಅದಕ್ಕೇನಂತೆ, ಆದರೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಏನು ವಿಶಾಲು ಆದರೆ ಗೀತ್ರಿ ಅಂತ ರಾಗ ಎಳಿತಾ ಇದ್ದೀರಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಮನೋಜ್ಗೆ ಆಗಲೇ ಮದುವೆ ಆಗಿದೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಹೌದು ಆಗಿದೆ, ಆದರೆ ಅವನು ಗಂಡಸು, ಮೊದಲನೇ ಹೆಂಡತಿ ಅವನ್ನ ಯಾಮರ್ಸ್ಬಿಟ್ಲು, ಅದಕ್ಕೆ ಅವನೇನು ಮಾಡ್ತಾನೆ, ಅವನಿಗೆ ಆ ಮದುವೆ ಸೆಟ್ ಆಗಲಿಲ್ಲ, ಅದಕ್ಕೆ ಅವನು ಇನ್ನೊಂದು ಮದುವೆ ಮಾಡ್ಕೋತಾ ಇದ್ದಾನೆ ಅಷ್ಟೇ, ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಶ್ರೀಮಂತರ ಮನೆ ಹುಡುಗಿ ಬೇಕು ಅಂತ ಹೇಳ್ತಾ ಇದ್ದೀರಾ, ಅದರಲ್ಲೂ ಒಬ್ಬಳೆ ಮಗಳಿರ್ಬೇಕು ಅಂತ ಬೇರೆ ನೀವು ಹೇಳ್ತಾ ಇದ್ದೀರಾ, ನೀವೇ ಈ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಅವ್ರ ಕಡೆಯಿಂದನೂ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಯಾವುದ್ರ ಬಗ್ಗೆ ನೋಡ್ತಾರೆ ಅಂತ ಶಾಂತಿ ಕೇಳ್ತಾಳೆ. ನಿಮ್ಮ ಮಗ ಶೋರೂಮ್ ಇಟ್ಕೊಂಡು ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ, ಅದೇ ರೀತಿ ಕೊನೆ ಮಗ ಕೂಡ ಅಷ್ಟೇ ಒಳ್ಳೆ ಸಂಪಾದನೆ ಮಾಡ್ತಾನೆ, ಅವನ ಹೆಂಡತಿ ಕೂಡ ಒಳ್ಳೆ ಮನೆಯಿಂದನೇ ಬಂದಿದ್ದಾಳೆ, ಆದರೆ ಆ ಸೂರ್ಯ ಮೀನಾ ಇದಾರಲ್ಲ ಅವ್ರದ್ದೇ ಪ್ರಾಬ್ಲಮ್ ಅಂತ ವಿಶಾಲಾಕ್ಷಿ ಹೇಳ್ತಿರೋವಾಗ, ಅವರಿಂದ ಏನು ಸಮಸ್ಯೆ ಅಂತ ಶಾಂತಿ ಕೇಳ್ತಾಳೆ. ನೋಡಿ ಮಾಸ್ಟರ್, ನಿಮ್ಮ ಮನೆಗೆ ಹೆಣ್ಕೊಡೋರು ಖಂಡಿತ ನಿಮ್ಮ ಮನೆ ಬಗ್ಗೆ ವಿಚಾರಿಸ್ತಾರೆ, ಆಗ ನಿಮ್ಮ ಎರಡೇ ಮಗ ಮಾಮೂಲಿ ಡ್ರೈವರು, ನಿಮ್ಮ ಸೊಸೆ ಹೂ ಕಟ್ಟೋಳು ಅಂತ ಗೊತ್ತಾದ್ರೆ ಯಾರು ತಾನೇ ಹೆಣ್ಕೊಡ್ತಾರೆ ಹೇಳಿ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿ ತಲೆನ ಕೆಡಿಸ್ತಿರ್ತಾಳೆ. ಅದಕ್ಕೆ ಶಾಂತಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ನಂತರ ಮಾಸ್ಟರ್, ನಂದು ಕೂಡ ಹೂವಿನ ವ್ಯಾಪಾರನೇ, ಆದರೆ ನಾನು ಅದನ್ನ ದೊಡ್ಡ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆದರೆ ಮೀನಾ ಇನ್ನು ಬೀದಿ ಬೀದಿ ಅಲ್ಕೊಂಡು ಹೂ ಮಾರ್ತಾ ಇದ್ದಾಳೆ, ನಿಮ್ಮ ಮಗ ಕೂಡ ದೊಡ್ಡದಾಗೇನು ಸಂಪಾದನೆ ಮಾಡೋದಿಲ್ಲ, ಇವರಿಬ್ಬರಿಗೂ ಸರಿಯಾಗಿ ಓದು ಕೂಡ ಇಲ್ಲ, ಇನ್ನು ಮೀನಾ ಕುಟುಂಬದ ಬಗ್ಗೆ ನೀವು ಹೆಮ್ಮೆಯಿಂದ ಮಾತಾಡೋದಕ್ಕೂ ಆಗೋದಿಲ್ಲ, ಹಾಗಾಗಿ ಹೆಣ್ಣಿನ ಮನೆ ಕಡೆಯವರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ ಮಾಸ್ಟರ್ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ, ಅಯ್ಯೋ ಏನು ಮಾಡೋದು ವಿಶಾಲು, ಎಲ್ಲ ನನ್ನ ಹಣೆ ಬರಹ, ದೃಷ್ಟಿ ಗೊಂಬೆಗಳ ಥರ ಅವೆರಡು ನಮ್ಮ ಮನೇಲಿ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾವೆ, ನಾನೇನು ಮಾಡೋದಕ್ಕಾಗತ್ತೆ ಹೇಳು ವಿಶಾಲು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಆಗುತ್ತೆ ಮಾಸ್ಟರ್, ನಿಮ್ಮಿಂದ ಖಂಡಿತ ಆಗುತ್ತೆ, ಮೊದಲು ಅಮ್ಮೀನನ್ನ ಮನೆಯಿಂದ ಒದ್ದು ಆಚೆಗಾಕಿ, ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ, ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ಹೌದು ಮಾಸ್ಟರ್, ಆವಾಗ ನೋಡಿ ನಿಮ್ಮ ಮನೆಗೆ ಹೆಣ್ಕೊಡೋದಕ್ಕೆ ತಾ ಮುಂದು ನಾ ಮುಂದು ಅಂತ ಜನ ಬರ್ತಾರೆ, ಆಗ ನಿಮ್ಗೆ ಯಾವ ಸಮಸ್ಯೆನೂ ಇರೋದಿಲ್ಲ, ಆದರೆ ಅವಳೇನಾದ್ರೂ ನಿಮ್ಮ ಮನೇಲೇ ಇದ್ಲು ಅಂತ ಅನ್ಕೊಳ್ಳಿ, ಖಂಡಿತ ಹೇಳ್ತೀನಿ ನೋಡಿ ಮಾಸ್ಟರ್, ನಿಮ್ಮ ಮಗನಿಗೆ ಮದುವೆನೇ ಆಗೋದಿಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿನೇ ಹೆದರಿಸ್ತಾಳೆ. ಏನು ಹೇಳ್ತಾ ಇದೆಯಾ ವಿಶಾಲು ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಹೌದು ಮಾಸ್ಟರ್, ಅದರಲ್ಲೂ ನೀವು ಅನ್ಕೊಂಡಿರೋ ಥರ ಹುಡುಗಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಬಿಡಿ, ಆ ಮೀನಾ ಹೂ ಮರೋ ಥರ ಯಾವುದಾದ್ರೂ ತರಕಾರಿ ಮರ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು ಅಷ್ಟೇ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಿರುವಾಗ, ಅಯ್ಯೋ ಇಲ್ಲ ಇಲ್ಲ ನನ್ನ ಮಗನಿಗೆ ಆ ಥರ ಹುಡುಗಿ ಎಲ್ಲ ಬೇಡ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಹಾಗಿದ್ರೆ ನಾನು ಹೇಳೋ ರೀತಿ ನೀವು ಮಾಡಿ, ಆ ಮೀನನ್ನ ಮೊದಲು ಮನೆಯಿಂದ ಒದ್ದು ಓಡಿಸಿ, ಆವಾಗ ನೋಡಿ ನಾನು ಹೇಳ್ದಂಗೆಲ್ಲ ಖಂಡಿತ ಆಗುತ್ತೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಹಾಗಿದ್ರೆ ಅವಳನ್ನ ಒದ್ದು ಓಡಿಸಿದ್ರೆ ನನ್ನ ಮಗನಿಗೆ ದೊಡ್ಡ ಮನೆಯಿಂದ ಸಂಬಂಧ ಬರುತ್ತೆ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಅಯ್ಯೋ ಮಾಸ್ಟರ್ ಖಂಡಿತ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ, ಆದರೆ ಆ ಮೀನನ್ನ ಮನೆಯಿಂದ ಆಚೆ ಹಾಕಿದ್ರೆ ನಿಮ್ಮ ಮಗ ಸುಮ್ಮನೆ ಇರಬೇಕಲ್ಲ, ಅದಕ್ಕೇನು ಮಾಡ್ತೀರಾ ಅಂತ ಹೇಳಿ ವಿಶಾಲಾಕ್ಷಿ ಕೇಳಿದಾಗ, ಅವನು ಕೂಡ ಜೊತೆಗೆ ಸೇರಿಸಿನೇ ಮನೆಯಿಂದ ಆಚೆ ಹಾಕ್ತೀನಿ, ಅವನಿಂದ ನಮ್ಮ ಮನೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಮಾಸ್ಟರ್ ನೀವು ಅಷ್ಟು ಮಾಡಿ ಸಾಕು, ನಿಮ್ಮ ಮಗನಿಗೆ ಶ್ರೀಮಂತರ ಮನೆ ಹುಡುಗಿನ ನಾನೇ ಹುಡುಕ್ತೀನಿ, ಆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿಟ್ಬಿಡಿ ಅಂತ ಹೇಳಿ ಶಾಂತಿಗೆ ವಿಶಾಲಾಕ್ಷಿ ಹೇಳ್ತಿರುವಾಗ, ಶಾಂತಿ ಇದನ್ನೇ ನೆನೆಸ್ಕೊಂಡು ಖುಷಿ ಪಡ್ತಿರ್ತಾಳೆ. ಆಗ ಆದಷ್ಟು ಬೇಗ ನಿನ್ನ ಮನೆನ ಕಿತ್ಕೊಂಡು ನಿನ್ನ ರೋಡಲ್ಲಿ ಭಿಕ್ಷೆ ಎತ್ತೋದಕ್ಕೆ ಬಿಡ್ತೀನಿ ಕಣೆ ಅಂತ ಹೇಳಿ ವಿಶಾಲಾಕ್ಷಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಆಗ ವಿಶಾಲು ಯಾಕೆ ಸೈಲೆಂಟ್ ಆಗಿಬಿಟ್ರಿ, ಮನೋಜ್ಗೆ ಯಾವುದಾದ್ರೂ ಒಳ್ಳೆ ಜಾಗ ಹುಡುಕಿ ಸರಿನಾ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಖಂಡಿತ ಮಾಸ್ಟರ್ ಒಳ್ಳೆ ಹುಡುಗಿನೇ ಹುಡುಕ್ತೀನಿ, ಆದರೆ ಮೊದಲು ಅಮ್ಮೀನನ ಅಂತ ಹೇಳಿ ವಿಶಾಲಾಕ್ಷಿ ಹೇಳೋದಕ್ಕೆ ಹೋದಾಗ, ಅವಳನ್ನ ಒದ್ದು ಆಚೆಗೆ ಹಾಕೋ ಕೆಲಸ ನಂದು, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಶಾಂತಿ ಹೇಳ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಇವಳು ಖಂಡಿತ ಅಮ್ಮೀನನ ಈ ಸಲ ಮನೆಯಿಂದ ಒದ್ದು ಆಚೆಗೆ ಹಾಕ್ತಾಳೆ, ಆಮೇಲೆ ಆ ಮನೆ ನಂದೇನೆ, ಆ ಮನೆಯನ್ನ ಈಸಿಯಾಗಿ ಕಿತ್ಕೋಬಹುದು ಅಂತ ಹೇಳಿ ವಿಶಾಲಾಕ್ಷಿ ಮನಸ್ಸಲ್ಲೇ ಅನ್ಕೊಂಡು ಶಾಂತಿನೇ ನೋಡ್ತಾ ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.